ಒತ್ತುಟ್ಟಕ್ಕೆ 8 ಗಂಟೆ ಆಗೋಯ್ತಾ ಬೇಗ ಎದ್ದೇಳು ಅಂತ ಅಂದ್ಬಿಟ್ಟು ನನ್ನ ರೆಡಿ ಮಾಡಿಸ್ಕೊಂಡು ಕರ್ಸ್ಕೊಂಡ್ಬಂದಿದ್ದೆ ಈ ಒಂದು ಮಾಡ್ ರೇಸ್ಗೆ, ಅಂದರೆ ಹಸುವಿನ ರೇಸ್ಗೆ. ಸೊ ಶಿವರಾತ್ರಿ ಪ್ರಯುಕ್ತ ಹಾಗೂ ಅಮಾವಾಸ್ಯೆಯ ಪ್ರಯುಕ್ತ ಕನ್ಯಂಬಾಡಿಯಲ್ಲಿ ಹಸುವಿನ ರೇಸ್ ಇತ್ತು. ಸೊ ನಾನು ಫಾರ್ ದಿ ಫಸ್ಟ್ ಟೈಮ್ ಈ ಒಂದು ಹಸುವಿನ ರೇಸ್ ನೋಡೋದಕ್ಕೆ ಹೋಗಿದ್ದೆ. ತುಂಬಾ ಜನ ಇದ್ದರು, ಅದು ಏನು 6:30ಗೆಲ್ಲ ಜನ ವಿಪರೀತ ಜನ ಇದ್ದರು. ಸೊ ಮಧ್ಯಾಹ್ನ ಮೇಲೆ ಅಂತೂ ಇನ್ನೂ ಜನಗಳು ಜಾಸ್ತಿ ಆಗೋಗಿದ್ರು. ಸೊ ಮಾರ್ನಿಂಗ್ ಒಂದು 50 ಹಸುಗಳನ್ನ ರೇಸಿಗೆ ಸುಮ್ಮನೆ ಹಂಗೆ ಬಿಟ್ಟಿದ್ರು. ಅದಾದಮೇಲೆ 11 ಗಂಟೆ ಹಂಗೆ ಪ್ರಾಪರ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದಂತೆ. ಸೊ ನಾವು ಇಂಟರ್ನ್ಶಿಪ್ಗೆ ಹೋಗ್ಬಿಟ್ರಿ. ಆಮೇಲೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ನೋಡಿಕೊಂಡು ನಾಷ್ಟ ಮಾಡಿಕೊಂಡು ನಾವು ಇಂಟರ್ನ್ಶಿಪ್ಗೆ ಹೋಗ್ಬಿಟ್ರಿ. ಆಮೇಲೆ ಮಧ್ಯಾಹ್ನ ಊಟದ ಟೈಮಿಗೆ ಬಂದು ನೋಡಿದ್ರೆ ಫುಲ್ ಜನ ಸಾಗರ ಅಪ್ಪ. ಪೆಟ್ರೋಲ್ ಬಂಕೆಲ್ಲ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು. ರೋಡು ಫುಲ್ ಪಾರ್ಕಿಂಗ್ ಮಾಡಿ ಒಂದು ರೇಸ್ನ ನೋಡೋದಕ್ಕೆ ಅಕ್ಕಪಕ್ಕ ಊರುಗಳಿಂದನೂ ಜನ ಬಂದಿದ್ರು. ಸೊ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ನೀವು ಅಷ್ಟೇ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋಗೆ ಹಂಗೆ ಕಾಯ್ತಾ ಇರಿ. நான் நல்லபடியே சொல்றேன். 21 ரூபாய். நிதானமா ஓட்டிய நேரம் 11 செகண்ட் 96. பின்னாடி மாடு, அடுத்த மாடு. இந்த மாடு எல்லாம் ஓட வேண்டியது. அடுத்த மாடு ஒண்ணு ரைட் சைடு, அடுத்த மாடு வேலை செய்ய வேகமா இறங்கி 197. இவ்வளவு நேரம் வேலை செஞ்சது இல்ல. சொல்லுங்க சார். அடுத்த மாடு ஐயா பின்னாடி மாடு ரெடி வச்சுக்கோ. பறக்கிறோம் மைனா. 7 செகண்ட் 48 பாயிண்ட். 7 செகண்ட் 48 பாயிண்ட். லெஃப்ட் அடுத்த மாடு கொண்டு வா. அடுத்த மாடு கொண்டு வா. ஓடி வேகம் 11 செகண்ட் 47 பாயிண்ட். அடுத்த 9 செகண்ட் 06 பாயிண்ட். அடுத்த மாடு ஓடிய நேரம் 10 செகண்ட் 04 பாயிண்ட். அடுத்த மாடு விக்ராந்த் மாட்டு உள்ள அனுப்பு. விடு முன்னாடி அனுப்பு. 4 மாடு தான் முடிஞ்ச நேரம். 9 செகண்ட். நல்ல மாடு எப்படா வந்தது? அடுத்து மாடு இல்லாம சார் 240